ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ನೌಕರರ ಮುಖಂಡ ಅನಂತ್ ಸುಬ್ಬರಾವ್ ಅವರು ನಿಧನವಾದಂತ ಹಿನ್ನೆಲೆ ಕಳೆದ ಬಾರಿ ಬೆಂಗಳೂರು ಚಲೋ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಮತ್ತೆ ಬೃಹತ್ ಪ್ರತಿಭಟನೆಗೆ ಈಗ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಸಾರಿಗೆ ನೌಕರರು ಈಗ ಮತ್ತೊಮ್ಮೆ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳಿಗೆ ಆಗ್ರಹವನ್ನ ಮಾಡಿಕೊಂಡು ಹೋರಾಟ ಮಾಡ್ತಿದ್ದಾರೆ. ನೌಕರರ ಮುಖಂಡ ಅನಂತ್ ಸುಬ್ಬರಾವ್ ಅವರು ನಿಧನ ಆಗಿದ್ದಂತ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಮಾಡಬೇಕಿದ್ದಂತ ಬೆಂಗಳೂರು ಚಲೋನ ಮುಂದೂಡಿದ್ರು. ಈಗ ಮತ್ತೆ ಬೃಹತ್ ಪ್ರತಿಭಟನೆಗೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ ಸೇರಿದಂತೆ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು. 2024ರ ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಆಗಬೇಕು. ಇನ್ನು ಫೆಬ್ರವರಿ 19ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಮೆರವಣಿಗೆಯಲ್ಲಿ ಸಾವಿರಾರು ನೌಕರರು ಭಾಗಿಯಾಗ್ತಾರೆ. ಇದರಲ್ಲಿ ಫೆಬ್ರವರಿ 20ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಸಾರಿಗೆ ನೌಕರರು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಕಳೆದ ಬಾರಿ ಬೆಂಗಳೂರು ಚಲೋ ಮಾಡಬೇಕಿತ್ತು. ಆದ್ರೆ ಸುಬ್ಬರಾವ್ ಅವರು ನಿಧನವಾದಂತ ಹಿನ್ನೆಲೆ ಅವರು ಮುಂದೂಡಿದ್ರು. ಈಗ ತಯಾರಾಗಿದ್ದಾರೆ. 19, 20ನೇ ತಾರೀಕು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೇ ತೀರ್ತೀವಿ ಅಂತ ಸಾರಿಗೆ ನೌಕರರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ತಿಂಗಳದು ಹಿಂಬಾಕಿ ಹಣ ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ 2024ರ ಜನವರಿ 1ರ ಅನ್ವಯವಾಗುವಂತೆ ವೇತನವನ್ನ ಕೂಡ ನೀಡ್ತಾ ಇಲ್ಲ. ಹೆಸರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇವಾಗ 19, 20ಕ್ಕೆ ಸಾರಿಗೆ ನೌಕರರು ಹೋರಾಟಕ್ಕೆ ತಯಾರಿಯನ್ನ ಮಾಡ್ಕೋತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಹೌದು ಗಾಯತ್ರಿ, ಇದೇ 19 ಮತ್ತು 20ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. 19ನೇ ತಾರೀಕಿಗೆ ಬೆಂಗಳೂರು ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವತ್ತೇ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಂತಂದ್ರೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡುವ ಮೂಲಕ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅವತ್ತು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಮತ್ತೆ 20ನೇ ತಾರೀಕಿಗೆ 4 ಅಂದ್ರೆ KSRTCಯ 4 ನಿಗಮಗಳಿಂದ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿರುವಂತದ್ದು. ಆದ್ರೆ KSRTC ಅಂದ್ರೆ ಈಗಾಗಲೇ ಸಾರಿಗೆ ಇಲಾಖೆಯವರು ಕೂಡ ಯಾರು ಕೂಡ ಪ್ರೊಟೆಸ್ಟ್ ಮಾಡಬಾರ್ದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಅಂತಂದ್ರೆ ಈಗಾಗಲೇ ಮಾಡಿರುವಂತದ್ದು. ಯಾರ್ಯಾರು ನೀವು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತೀರಿ ಮತ್ತೆ ಬಸ್ಗಳನ್ನ ರಸ್ತೆಗಿಳಿಸೋದಿಲ್ಲ ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಸಾರಿಗೆ ನೌಕರರು ತಮ್ಮ 1ರಿಂದ ಅಂದ್ರೆ ಇದೇ ತಿಂಗಳು 2024ರಿಂದ ಇಲ್ಲಿಯವರೆಗೂ ವೇತನ ಜಾರಿಗೊಳಿಸಬೇಕು. ಹಾಗೆ ಇನ್ನಿತರೆ ಬೇಡಿಕೆಗಳು ಕೂಡ ಅಂತಂದ್ರೆ ನಮ್ಗೆ ಈಡೇರಿಸಬೇಕು. ಅಲ್ಲಿಯವರೆಗೂ ಕೂಡ ಅಂತಂದ್ರೆ ನಾವು ಈ ಬಾರಿ ಪ್ರತಿಭಟನೆಯನ್ನ ಹಿಂದೆ ಪಡೆಯೋದಿಲ್ಲ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಇವರ ರೂಪರೇಷೆಗಳು ಹೇಗೆ ಇರುತ್ತೆ ಮತ್ತೆ 19, 20ನೇ ತಾರೀಕಿಗೆ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಇವ್ರು ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ನೀವೇ ಹೇಳಿದ್ರಿ ಯಾವುದೇ ರೀತಿಯಾದಂತಹ ಮುಷ್ಕರಗಳನ್ನ ಮಾಡುವ ಹಾಗಿಲ್ಲ, ನಾವು ನಿಮ್ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅಂತ ಕಳೆದ ಬಾರಿ ಸಾರಿಗೆ ಇಲಾಖೆ ಹೇಳಿತ್ತು. ಈಗ ಹೇಗಿರುತ್ತೆ ಸಾರಿಗೆ ಇಲಾಖೆಯ ರಿಪ್ಲೈ ಇವರಿಗೆ ಅಂತ? ಹೌದು ಗಾಯತ್ರಿ, ಪ್ರತಿ ವರ್ಷವೂ ಕೂಡ ಅಂತಂದ್ರೆ ಸರ್ಕಾರದ ಮುಂದೆ ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಪ್ರೊಟೆಸ್ಟ್ ಮಾಡಬೇಡಿ, ಹಾಗೆ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಪ್ರತಿಭಟನೆಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಇದು ಸಾರಿಗೆ ನೌಕರಿಗೆ ಎಲ್ಲೋ ಒಂದು ಕಡೆ ಕೋಪ ತೆರೆಸುವಂತಹ ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಮೌಖಿಕವಾಗಿ ಹೇಳುತ್ತೆ ಹೊರತಾಗಿ ಯಾವುದೇ ರೀತಿಯಾಗಿ ಅಂತಂದ್ರೆ ಇವರ ಬೇಡಿಕೆಗಳನ್ನ ಈಡೇರಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಈ ಬಾರಿ ಶತಾಯಗತಾಯವಾಗಿ ಸರ್ಕಾರ ನಮ್ಮ ವಿರುದ್ಧ ಏನೇ ಕ್ರಮ ಕೈಗೊಂಡ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ, ಉಗ್ರವಾದಂತಹ ಹೋರಾಟವನ್ನ ಮಾಡಿ ನಮ್ಮ ಹಕ್ಕನ್ನ ನಾವು ಪಡಿತೇವೆ. ನಮಗೆ ಸರ್ಕಾರದಿಂದ ಯಾವ ರೀತಿಯಾಗಿ ವಂಚನೆ ಆಗ್ತಾ ಇದೆ ಆ ವಂಚನೆಯಿಂದ ನೀವು ಮುಕ್ತಿ ಕೊಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಕೈಗೊಂಡು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಕೂಡ ಮಾಡಿದ್ದಾರೆ ಗಾಯತ್ರಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.